ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಇವತ್ತು RCB ವರ್ಸಸ್ UP ವಾರಿಯರ್ಸ್ ಮ್ಯಾಚ್ ನಡೀತಿರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಕೇಳ್ಬೇಕಾ ಯಾವ ರೀತಿ ಇರುತ್ತೆ ಫ್ಯಾನ್ ಕ್ರೇಜ್ ಅಂತ? ಫಸ್ಟ್ ಮ್ಯಾಚ್ ಅಲ್ಲಿ ನೀವು ನೋಡಿರ್ತೀರಾ, ಹರ್ಮನ್ ಪ್ರೀತ್ ಕೌರ್ ಅವರು ಕಿವಿ ಮುಚ್ಕೊಳ್ತಾರೆ, ಈ ಏನಿದ್ ಸೌಂಡ್ ಹಿಂಗ್ ಬರ್ತಿದೆ ಅಂತ. ಅಷ್ಟು ಫ್ಯಾನ್ ಕ್ರೇಜ್ ಅಂದ್ರೆ RCB ಫ್ಯಾನ್ ಕ್ರೇಜ್ ಬರೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲ, ವಡೋದರದಲ್ಲೂ ಕೂಡ ಇದೇ ರೀತಿ ಇದ್ದಿದ್ದು. RCB ಮತ್ತೆ ಗುಜರಾತ್ ಆಡುವಾಗ್ಲೂ ಕೂಡ ಇದೇ ರೀತಿ ಇದ್ದಿದ್ದಲ್ಲಿ RCB ಸೌಂಡ್ ಜಾಸ್ತಿ ಬರ್ತಿತ್ತು ಹೊರತು ಗುಜರಾತಿಗೆ ಸಪೋರ್ಟ್ ಜಾಸ್ತಿ ಇರಲಿಲ್ಲ ವಡೋದರದಲ್ಲಿ. ಇವತ್ತು ಕೂಡ ಅದೇ ರೀತಿ ಇರುತ್ತೆ, ಫುಲ್ ಸ್ಟೇಡಿಯಂ ತುಂಬಿರುತ್ತೆ, ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಇವತ್ತು RCBಗೆ ಜಮೈಕನ್ ಪ್ಲೇಯರ್ ಟಕ್ಕರ್ ಕೊಡ್ತಾರ? ಲಾಸ್ಟ್ ಮ್ಯಾಚ್ ಅಲ್ಲಿ UP ವಾರಿಯರ್ಸ್ ಗೆಲ್ಲೋದಕ್ಕೆ ಕಾರಣ ಅದೇ ಜಮೈಕನ್ ಪ್ಲೇಯರ್. ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ UP ವಾರಿಯರ್ಸ್ ಲಾಸ್ಟ್ ಮ್ಯಾಚ್ ಗೆಲ್ತಾರೆ. 3 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಗೆದ್ದಿದ್ದಾರೆ UP ವಾರಿಯರ್ಸ್, 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಗೆದ್ದಿದ್ದಾರೆ RCB. ಫಸ್ಟ್ ಮ್ಯಾಚ್ RCB ಗೆಲ್ತಾರೆ, ಸೆಕೆಂಡ್ ಮ್ಯಾಚ್ RCB ಗೆಲ್ತಾರೆ, ಥರ್ಡ್ ಮ್ಯಾಚ್ RCB ಮುಂಬೈ ಇಂಡಿಯನ್ಸ್ ಮೇಲೆ ಸೋಲ್ತಾರೆ. UP ವಾರಿಯರ್ಸ್ ಫಸ್ಟ್ 2 ಮ್ಯಾಚ್ ಸೋತು, 3ನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಗೆಲ್ತಾರೆ. ನೋಡಿ, ವಡೋದರದಲ್ಲಿ 6 ಮ್ಯಾಚ್ ಕೂಡ ಯಾರು ಚೇಸ್ ಮಾಡ್ತಾರೋ ಅವರೇ ಗೆದ್ದಿರೋದು. ಯಾರು ಟಾಸ್ ಗೆಲ್ತಾರೋ ಅವ್ರು ಚೇಸ್ ಮಾಡ್ತಿದ್ರು, ಅವರೇ ಮ್ಯಾಚ್ ಗೆದ್ದಿದ್ದಾರೆ. ಬಟ್ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅದೇನು ಆಗ್ತಿಲ್ಲ, ಅಂದ್ರೆ ಟಾಸ್ ಏನ್ ಕ್ರೂಷಿಯಲ್ ಆಗ್ತಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡೋದು ಕೂಡ ಹೆಲ್ಪ್ ಇರುತ್ತೆ, ಸೆಕೆಂಡ್ ಬ್ಯಾಟಿಂಗ್ ಮಾಡೋದು ಗೆಲ್ಲೋ ಚಾನ್ಸಸ್ ಇರುತ್ತೆ. ಅಷ್ಟೇನು ಈಸಿಯಾಗಿ ಚೇಸ್ ಮಾಡೋರಿಗೆ ಇಲ್ಲಿ ಬೆನಿಫಿಟ್ ಜಾಸ್ತಿ, ಅವರೇ ಗೆಲ್ಬಹುದು ಅಂತೆಲ್ಲ ಏನಿಲ್ಲ. ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರು ಗೆಲ್ಬಹುದು, ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಗೆಲ್ಬಹುದು, ಆ ರೀತಿನೇ ಇದೆ ಈ ಪಿಚ್ಚು. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಫಸ್ಟ್ ಮ್ಯಾಚ್ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ನಡೆದಾಗ ಮುಂಬೈ ಇಂಡಿಯನ್ಸ್ ಟಾಸ್ ಗೆಲ್ತಾರೆ, ಟಾಸ್ ಗೆದ್ದು ಚೇಸ್ ಮಾಡಿ ಆ ಮ್ಯಾಚ್ ನ ಗೆಲ್ತಾರೆ. ಇವತ್ತು RCB ವರ್ಸಸ್ UP ವಾರಿಯರ್ಸ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇದೆ, ಹೆಡ್ ಟು ಹೆಡ್ ಸ್ಟಾಟ್ಸ್ ಯಾವ ರೀತಿ ಇದೆ, ಯಾರು ಜಾಸ್ತಿ ಮ್ಯಾಚ್ ಗೆದ್ದಿದ್ದಾರೆ, ಮತ್ತೆ ಪಿಚ್ ರಿಪೋರ್ಟ್ ಏನಿರುತ್ತೆ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ಹೊಸದಾಗಿ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರೋ ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ, RCB ವರ್ಸಸ್ UP ವಾರಿಯರ್ಸ್ ಹೆಡ್ ಟು ಹೆಡ್ ಸ್ಟಾಟ್ಸ್ ನೋಡೋದಾದ್ರೆ 4 ಮ್ಯಾಚ್ ಆಡಿದ್ದಾರೆ. 4 ಮ್ಯಾಚ್ ಅಲ್ಲಿ 3 ಮ್ಯಾಚ್ RCB ಗೆದ್ದಿದ್ದಾರೆ, ಒಂದೇ 1 ಮ್ಯಾಚ್ UP ವಾರಿಯರ್ಸ್ ಗೆದ್ದಿದ್ದಾರೆ. ಇವತ್ತಿನ ಮ್ಯಾಚ್ RCB ಮತ್ತೆ UP ವಾರಿಯರ್ಸ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅಂತ ಇವಾಗ ನೋಡ್ತಾ ಹೋಗೋಣ. RCB ಪರವಾಗಿ ಓಪನರ್ಸ್ ವೃತ್ತಿ ಮಂದನ ಮತ್ತೆ ಡ್ಯಾನಿ ಬ್ಯಾಟ್ ಅವ್ರು ಬರ್ತಾರೆ. ಅದಾದ್ಮೇಲೆ ರಾಘವಿ ಬೆಸ್ಟ್, ಎಲಿಸ್ ಪೆರಿ, ಕನಿಕಾ ಹೂಜಾ, ರಿಚಾ ಘೋಷ್, ಜೋರ್ಜಿಯಾ ವೆರಮ್, ಕಿಮ್ ಗಾರ್ತ್, ಅದಾದ್ಮೇಲೆ ಏಕ್ತಾ ಬಿಸ್ಟ್ ಅವ್ರು ಬರ್ತಾರೆ. ಜೋಶಿತಾ ವಿಜಯ್ ಅವ್ರ ಜಾಗಕ್ಕೆ ಇವತ್ತು ಸ್ನೇಹ ರಾಣಾ ಅವ್ರನ್ನ ತಂದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂತೀನಿ. ಏನಕ್ಕಂದ್ರೆ ನೋಡಿ, ಜೋಶಿತಾ ವಿಜಯ್ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಜಾಸ್ತಿ ರನ್ಸ್ ಲೀಕ್ ಮಾಡಿದ್ರು ಫೀಲ್ಡಿಂಗ್ ಅಲ್ಲಿ, ಮತ್ತೆ ಬೌಲಿಂಗ್ ಮಾಡುವಾಗ್ಲೂ ಕೂಡ ಎಕ್ಸ್ಟ್ರಾಸ್ ಜಾಸ್ತಿ ಕೊಟ್ರು. ಅವ್ರ ಜಾಗಕ್ಕೆ ಇವಾಗ ಫಿಟ್ ಆಗಿದ್ದಾರೆ, ಸ್ನೇಹ ರಾಣಾ ಅವರು ಫಿಟ್ ಆಗಿದ್ದಾರೆ, ಅವ್ರನ್ನ ತಂದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂತಿದ್ದೀನಿ. ಇವತ್ತು ಇದನ್ನ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಇದೊಂದು ಚೇಂಜ್ ಮಾಡ್ಬೋದು RCB ಅಂತ ಅಂದ್ಕೊಂತಿದ್ದೀನಿ. ನೆಕ್ಸ್ಟ್ ರೇಣುಕಾ ಸಿಂಗ್ ಅವರು. RCB ಪ್ಲೇಯಿಂಗ್ 11 ತುಂಬಾ ಸ್ಟ್ರಾಂಗ್ ಆಗಿದೆ. UP ವಾರಿಯರ್ಸ್ ಪ್ಲೇಯಿಂಗ್ 11 ಕಂಪೇರ್ ಮಾಡಿದ್ರೆ RCB ತುಂಬಾ ಸ್ಟ್ರಾಂಗ್ ಇದೆ. ಏನಕ್ಕಂದ್ರೆ ಎಲ್ಲರೂ ಕೂಡ ಫಾರ್ಮ್ ಅಲ್ಲಿ ಇದ್ದಾರೆ, ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ UP ವಾರಿಯರ್ಸ್ ಪರವಾಗಿ ಗ್ರೇಸ್ ಹ್ಯಾರಿಸ್ ಬ್ಯಾಟ್ ಇಂದ ರನ್ಸ್ ಬಂದಿಲ್ಲ. ಮತ್ತೆ ಇವಾಗ ಲಾಸ್ಟ್ ಮ್ಯಾಚ್ ಅಲ್ಲಿ ಸಖತ್ತಾಗಿ ಆಡಿದ್ದು ಜಮೈಕನ್ ಪ್ಲೇಯರ್ ಚಿನೇಲಿ ಅಕಾಲಿಯಾ ಹೆನ್ರಿ ಅವರು. ಸಖತ್ತಾಗಿ ಆಡಿದ್ರು, 23 ಬಾಲ್ 62 ರನ್ ಹೊಡೆದಿದ್ದು ಡೆಲ್ಲಿ ಮೇಲೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಲಾಸ್ಟ್ ಮ್ಯಾಚ್ 22ನೇ ತಾರೀಕು ಶನಿವಾರ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ 23 ಬಾಲ್ 62 ರನ್ ಹೊಡಿತಾರೆ. ಅದರಲ್ಲಿ 2 4 8 ಸಿಕ್ಸರ್ ಗುರು, ಅಂದ್ರೆ 10 ಬಾಲ್ ಅಲ್ಲಿ 56 ರನ್ ಹೊಡೆದಿದ್ದಾರೆ ಕೇವಲ ಬೌಂಡ್ರೀಸ್ ಅಲ್ಲಿ. ಇನ್ನು 13 ಬಾಲ್ ಅಲ್ಲಿ 6 ರನ್, ಅಂದ್ರೆ ಸಖತ್ತಾಗಿ ಆಡೋದು ಅವತ್ತು. ಅವ್ರು ಇರಲಿಲ್ಲ ಅಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ಸೋತಿರೋರು UP ಡೆಲ್ಲಿ ಮೇಲೆ. ಅವ್ರು ಸಖತ್ತಾಗಿ ಆಡೋದು. ಅವ್ರು ಆಕ್ಚುಲಿ ನೋಡಿ, ಆಕ್ಷನ್ ಅಲ್ಲಿ ಅವ್ರನ್ನ ಪಿಕ್ಕೇ ಮಾಡ್ಲಿಲ್ಲ, ಅಂತವ್ರು ರೀಪ್ಲೇಸ್ಮೆಂಟ್ ಆಗಿ ಬಂದು ಏನ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ರು ಅಂದ್ರೆ ಆ ಮ್ಯಾಚ್ ಗೆಲ್ಲೋದಕ್ಕೆ ಕಾರಣ ಅವರೇ. ಇವತ್ತು RCBಗೆ ಇವರು ಥ್ರೆಟ್ ಆಗ್ಬೋದು, ಇವ್ರ ವಿಕೆಟ್ ಆದಷ್ಟು ಬೇಗ ತೆಗಿಬೇಕು. ಅವ್ರೇನು ಓಪನರ್ ಬ್ಯಾಟ್ಸ್ಮನ್ ಅಲ್ಲ, ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಅಲ್ಲ, ಅವರು ಲೋವರ್ ಮಿಡ್ಲ್ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಬಂದು ಅವ್ರ ಅವತ್ತ ಧಮಾಕ ಇನ್ನಿಂಗ್ಸ್ ಆಡಿದ್ದು. 23 ಬಾಲ್ 62 ರನ್ ಹೊಡೆದಿದ್ದು, 6 ವಿಕೆಟ್ ಬಿದ್ದಾದ್ಮೇಲೆ ಸಖತ್ತಾಗಿ ಆಡೋದು. ಇವತ್ತು ಅವರೇ ಕ್ರೂಷಿಯಲ್ ಆಗ್ತಾರೆ, ಅವ್ರ ವಿಕೆಟ್ ಕ್ರೂಷಿಯಲ್ ಆಗುತ್ತೆ ಅಂತ ಅಂತೀನಿ ಇವತ್ತಿನ ಮ್ಯಾಚ್ ಅಲ್ಲಿ. ನೋಡಿ, UP ವಾರಿಯರ್ಸ್ ಪ್ಲೇಯಿಂಗ್ 11 ಯಾವ ರೀತಿ ಇದೆ ಅಂದ್ರೆ ಓಪನರ್ ಕಿರಣ್ ನಾವ್ಗೆರೆ ಮತ್ತೆ ವೃಂದಾ ದಿನೇಶ್ ಅವ್ರು ಬರ್ತಾರೆ. 1 ಡೌನ್ ಕ್ಯಾಪ್ಟನ್ ದೀಪ್ತಿ ಶರ್ಮಾ ಅವ್ರು ಬರ್ತಾರೆ. ಅದಾದ್ಮೇಲೆ ತಾಲಿಯಾ ಮೆಗ್ರಾತ್ ಅವ್ರು ಬರ್ತಾರೆ. ಶ್ವೇತಾ ಶೆರಾವತ್, ಗ್ರೇಸ್ ಹ್ಯಾರಿಸ್ ಅವ್ರ ಬ್ಯಾಟ್ ಇಂದ ರನ್ಸ್ ಬಂದಿಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ ಲಾಸ್ಟ್ ಓವರ್ ಅಲ್ಲಿ ಹ್ಯಾಟ್ರಿಕ್ ಪಡ್ಕೊಳ್ತಾರೆ. ಬೌಲಿಂಗ್ ಇಂದ ವಿಕೆಟ್ಸ್ ತೆಗೆದು ಕೊಟ್ಟಿದ್ದಾರೆ, ಬಟ್ ಬ್ಯಾಟ್ ಇಂದ ರನ್ಸ್ ಬಂದಿಲ್ಲ. ಲಾಸ್ಟ್ 2 ಸೀಸನ್ ಅಲ್ಲಿ ಧಮಾಕ ಮಾಡಿದ್ರು. UP ವಾರಿಯರ್ಸ್ ಗೆ ಇವರೇ ಒಂಥರ ರನ್ಸ್ ಜಾಸ್ತಿ ಹೊಡಿತಿದ್ದು UP ಪರವಾಗಿ ಇವ್ರ ಬ್ಯಾಟ್ ಇಂದ ರನ್ಸ್ ಬಂದಿಲ್ಲ ಈ ಸೀಸನ್ ಅಲ್ಲಿ. ಅವ್ರು ಧಮಾಕ ಮಾಡ್ಬಿಡ್ತಾರೆ, ಏನಾದ್ರು ರನ್ಸ್ ಬಂದ್ರೆ ಇವ್ರನ್ನು ಕೂಡ ಕಟ್ ಹಾಕ್ಬೇಕು. ಇವ್ರನ್ನ ಆಕ್ಚುಲಿ ಈ ವಿಕೆಟ್ ತುಂಬಾ ಕ್ರೂಷಿಯಲ್ ಆಗುತ್ತೆ. ಗ್ರೇಸ್ ಹ್ಯಾರಿಸ್ ಅವರು, ತಾಲಿಯಾ ಮೆಗ್ರಾತ್ ಅವರು ಮತ್ತೆ ಇವರು ಹೆನ್ರಿ ಅವರು
ಸಖತ್ತಾಗಿ ಆಡ್ತಾರೆ. ಈ 3 ವಿಕೆಟ್ ಆದಷ್ಟು ಕ್ರೂಷಿಯಲ್ ಆಗುತ್ತೆ ಇವತ್ತು RCBಗೆ. ಕ್ರೇಸ್ ಹ್ಯಾರಿಸ್ ಆದ್ಮೇಲೆ UP ಕಡೆ ವಿಕೆಟ್ ಕೀಪರ್ ಬ್ಯಾಟರ್ ಉಮಾ ಛೇತ್ರಿ ಅವರು ಬರ್ತಾರೆ. ಅವರಂತೂ ಲಾಸ್ಟ್ ಮ್ಯಾಚ್ ಅಲ್ಲಿ ತುಂಬಾ ಚಾನ್ಸಸ್ ಮಿಸ್ ಮಾಡುದು, ವಿಕೆಟ್ ಕೀಪಿಂಗ್ ಮಾಡುವಾಗ ಸ್ಟಂಪ್ಸ್ ಎಲ್ಲ ಮಿಸ್ ಮಾಡುದು, ಮತ್ತೆ ಕ್ಯಾಚಸ್ ಎಲ್ಲ ಮಿಸ್ ಮಾಡುದು. ಅದೊಂದು ವೀಕ್ ಪಾಯಿಂಟ್ ಇದೆ. UP ಪರವಾಗಿ ವಿಕೆಟ್ ಕೀಪಿಂಗ್ ವೀಕ್ ಲಿಂಕ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಬರೋದು ಹೆನ್ರಿ ಗುರು. ಇವ್ರ ವಿಕೆಟ್ ಅಂತೂ ತುಂಬಾ ಕ್ರೂಷಿಯಲ್ ಆಗುತ್ತೆ. ಜಮೈಕನ್ ಪ್ಲೇಯರು, ಇವರು ಬೌಲಿಂಗ್ ಕೂಡ ಮಾಡ್ತಾರೆ. ಇವರು ಆಲ್ರೌಂಡರು, ಮೀಡಿಯಂ ಫಾಸ್ಟ್ ಬೌಲರ್. ಇವರು ಸಖತ ಮಾಡ್ತಾರೆ, ಬೌಲಿಂಗ್ ಕೂಡ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್ ವಿಕೆಟ್ ಆಗುತ್ತೆ. ಇವ್ರ ವಿಕೆಟ್ ಕ್ರೂಷಿಯಲ್ ಇವತ್ತು. RCBಗೆ ಸೆಕೆಂಡ್ ಮ್ಯಾಚ್ ಇಂದ ಇವ್ರು ಆಡ್ತಾರೆ UP ಪರವಾಗಿ. ಫಸ್ಟ್ ಮ್ಯಾಚ್ ಆಡಲ್ಲ. ಸೆಕೆಂಡ್ ಮ್ಯಾಚ್ ಅಲ್ಲೂ 15 ಬಾಲ್ 33 ರನ್ ಹೊಡಿತಾರೆ. ಮೂರನೇ ಮ್ಯಾಚ್ ಅಲ್ಲಿ ಸಖತ್ತಾಗಿ ಆಡಿ 23 ಬಾಲ್ 62 ರನ್ ಹೊಡಿತಾರೆ. ಇವ್ರ ವಿಕೆಟ್ ಕ್ರೂಷಿಯಲ್ ಅಂತ ಹೇಳ್ಬೋದು UP ವಾರಿಯರ್ಸ್ ಕಡೆ. ಅದಾದ್ಮೇಲೆ ಸೋಫಿ ಎಕಲ್ಸ್ಟನ್ ಸೂಪರ್ ಬೌಲಿಂಗ್ ಮಾಡ್ತಿದ್ದಾರೆ. ಸೋಫಿ ಎಕಲ್ಸ್ಟನ್ ಮತ್ತೆ ಕ್ರಾಂತಿ ಗೌಡ್ ಅವರು, ಮತ್ತೆ ಇವರು ಸೈಮಾ ಠಾಕೂರ್ ಅವರು ಇದ್ದೇ ಇರ್ತಾರೆ. ಇದು ಪ್ಲೇಯಿಂಗ್ 11 ಇದೆ UP ವಾರಿಯರ್ಸ್ ಕಡೆ. 2 ಕಂಪ್ಯಾರಿಸನ್ ನೋಡಿದ್ರೆ RCB ಪರವಾಗಿ ಎಲ್ಲರೂ ಫಾರ್ಮ್ ಅಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಸಖತ್ತಾಗಿ ಆಡ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ವಿಕೆಟ್ಸ್ ಬೇಗ ಕಳ್ಕೊಂಡ್ರು. ಮಿಡ್ಲ್ ಆರ್ಡರ್ ಬ್ಯಾಟರ್ಸ್ ಇಂದ ರನ್ಸ್ ಬರಲಿಲ್ಲ ಲಾಸ್ಟ್ ಮ್ಯಾಚ್. ಇವತ್ತು ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದೀನಿ. RCBದು ಪ್ಲೇಯಿಂಗ್ 11 ತುಂಬಾ ಸ್ಟ್ರಾಂಗ್ ಆಗಿದೆ UP ವಾರಿಯರ್ಸ್ ಗೆ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಮಾಡಿದ್ರೆ. ಬಟ್ ಆ ಕಡೆ UP ವಾರಿಯರ್ಸ್ ಕಡೆ ದೊಡ್ಡ ತಿಮಿಂಗ್ಲ ತರ ಕಾಣ್ತಿರೋದು ಹೆನ್ರಿ ಗುರು. ಸಖತ್ತಾಗಿ ಆಡ್ತಿದ್ದಾರೆ. ಅವ್ರ ವಿಕೆಟ್ ಕ್ರೂಷಿಯಲ್ ಆಗುತ್ತೆ ಅಂತ ಅಂತೀನಿ. ಇವತ್ತು RCB ಬೌಲಿಂಗ್ ಸಖತ್ತಾಗಿ ಮಾಡಬೇಕು. ಲಾಸ್ಟ್ ಮ್ಯಾಚ್ ಅಲ್ಲಿ ರೇಣುಕಾ ಸಿಂಗ್ ಅವ್ರ ಕಡೆಯಿಂದ ವಿಕೆಟ್ಸ್ ಬಂದಿಲ್ಲ. ಇವತ್ತು ವಿಕೆಟ್ಸ್ ತೆಗಿಬೇಕು. ಆದಷ್ಟು ಪವರ್ ಪ್ಲೇದಲ್ಲಿ ವಿಕೆಟ್ಸ್ ತೆಗೆದಷ್ಟು RCB ಗೆಲ್ಪ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಇವತ್ತು RCB ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಇವತ್ತು ಕೂಡ ಕ್ರೌಡ್ ಇಂದ ಸಪೋರ್ಟ್ ಇದ್ದೇ ಇರುತ್ತೆ RCB ಟೀಮಿಗೆ. ಇವತ್ತು RCB ಗೆಲ್ಲಿ ಅಂತ ಕೇಳ್ಕೊಂತ ನಿಮಗೆ ಏನ್ ಅನ್ಸ್ತಿದೆ? ಇವತ್ತು RCB ಗೆಲ್ತಾರ, UP ವಾರಿಯರ್ಸ್ ಗೆಲ್ತಾರ? ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.